ತುಮಕೂರಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ನಿಂತಿದ್ದ ಬಸ್ಗೆ ಮತ್ತೊಂದು ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಈ ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ, ದುರ್ಮರಣ ಹೊಂದಿದ್ರೆ, ಅನೇಕರಿಗೆ ಗಾಯ ಆಗಿದೆ. ಹಲವರಿಗೆ ಗಾಯಗಳಾಗಿದೆ. ಶಿಗಾಬಿಯ 20 ವರ್ಷದ ಪ್ರವೀಣ್ ಕೃಷ್ಣಪ್ಪ ಮತ್ತು ರೋಣದ ಸಂಗೀತ ಸಾವನ್ನಪ್ಪಿದ್ದಾರೆ. ಮೃತಪಟ್ಟಂತಹ ದುರ್ದೈವಿಗಳಿಬ್ರು ನಿಂತಿದ್ದಂತಹ ಒಂದು ಬಸ್ಗೆ ಮತ್ತೊಂದು ಬಸ್ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಆಕ್ಸಿಡೆಂಟ್ ಆಗಿದೆ. ಈ ಅಪಘಾತದ ದೃಶ್ಯ ಮತ್ತೊಂದು ಬಸ್ನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತುಮಕೂರು ಜಿಲ್ಲೆ ಶಿರಾ ಹೊರವಲಯದ NH48ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಗಾಯಾಳುಗಳಿಗೆ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿದು ಆಕ್ಸಿಡೆಂಟ್ನ ಭೀಕರ ದೃಶ್ಯ. ಮತ್ತೊಂದು ಭಾಗದಲ್ಲಿ ಚಲಿಸ್ತಾ ಇದ್ದಂತಹ ಬಸ್ನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಈ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ಸರಿಯಾಗಿದೆ. ಏಕಾಏಕಿ ಹೋಗ್ತಾ ಇದ್ದಂಗೆನೆ ಲೆಫ್ಟ್ ಸೈಡ್ಗೆ ಆ ಬಸ್ ಹೋಗಿದೆ. ಅತ್ಯಂತ ವೇಗದಲ್ಲಿನೇ ಇರುವಂತಹ ಬಸ್ಗಳು ಮುಂಭಾಗದಲ್ಲಿ ನಿಂತ್ಕೊಂಡಿದ್ದಂತಹ ಬಸ್ಗೆ ಅದೇ ಸ್ಪೀಡ್ನಲ್ಲಿ ಹೋಗಿ ಈ ಬಸ್ ಗುದ್ದಿರೋದು. ರಸ್ತೆ ಪಕ್ಕದಲ್ಲಿ ಆ ಬಸ್ ಅನ್ನ ಪಾರ್ಕ್ ಮಾಡಲಾಗಿತ್ತು, ನಿಲ್ಲಿಸಲಾಗಿತ್ತು. ಇದ್ದಕ್ಕಿದ್ದಂಗೆ ಈ ರೀತಿಯಾಗಿ ಡ್ಯಾಶ್ ಆಗಿದೆ, ಡಿಕ್ಕಿ ಆಗಿದೆ. ಇಬ್ಬರು ದುರ್ಮರಣ ಹೊಂದಿದ್ರೆ, ಹಲವರಿಗೆ ಗಾಯಗಳಾಗಿದೆ. ಶಿರಾ ಬಳಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕುಮಾರ್, ಸಂಪರ್ಕದಲ್ಲಿದ್ದಾರೆ. ವಿಠಲ್, ಡೆಡ್ಲಿ ಆಕ್ಸಿಡೆಂಟ್ ನ ದೃಶ್ಯ ನೋಡ್ತಾ ಇದ್ವಿ. ಡ್ರೈವರ್ನ ಅಜಾಗರೂಕತೆನ ಅಥವಾ ಬ್ರೇಕ್ ಫೇಲ್ಯೂರ ಅಥವಾ ರಾತ್ರಿ ಹೊತ್ತು ಆಗಿರೋದ್ರಿಂದ ಇದು ನಿದ್ದೆಯ ಮಂಪರಲ್ಲಿ ಆಗಿರುವಂತಹ ಆಕ್ಸಿಡೆಂಟಾ, ಏನು ಡೀಟೇಲ್ಸ್ ಇದೆ? ಮತ್ತೆ ಗಾಯಗೊಂಡಂತವರ ಸ್ಥಿತಿ ಹೇಗಿದೆ? ಅರುಣ್, ಇದು ಅಜಾಗರೂಕತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಇದು ಏನೋ ಮಿಡ್ ನೈಟ್ ಅಂದ್ರೆ 3-3:30 ಟೈಮಲ್ಲಿ ಎಲ್ಲರೂ ಕೂಡ ಅಲ್ಲಿ ಆ ರಸ್ತೆಯಲ್ಲಿ ಓಡಾಡತಕ್ಕಂಥ ಬಸ್ಗಳು 100-120 ಸ್ಪೀಡಲ್ಲೇ ಇರ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಏನು ಒಂದು ಖಾಸಗಿ ಟ್ರಾವೆಲ್ಸ್ ನ ಸುಗಮ ಟ್ರಾವೆಲ್ಸ್ಗೆ ಸೇರಿದ ಬಸ್ ಅದೇ ಶಿರಾ ಬಳಿಯ NH48 ರಲ್ಲಿ ಒಂದು ರಸ್ತೆ ಬದಿಯಲ್ಲಿ ನಿಂತಿರುತ್ತೆ. ವಿಜುವಲ್ಸ್ ಅಲ್ಲಿ ಗಮನಿಸಬಹುದು. ಒಂದು ಸೈಡ್ ರೈಟ್ ಸೈಡ್ 2 ಟೈರ್ಗಳು ಅಂದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಟೈರ್ಗಳು 2 ಸೈಡ್ಗಳು ರಸ್ತೆ ಬದಿಯಲ್ಲೇ ನಿಂತಿವೆ. ಯೂಶಲಿ ಇವರು ಹಿಂದೆಯಿಂದ ಹೋಗ್ತಾ ಇರ್ತಕ್ಕಂಥ KSRTC ಬಸ್ ಚಾಲಕರು ಏನಿದ್ದಾರೆ, ಅವರು ಯೂಶಲಿ ಮಿಡ್ ನೈಟ್ ಅವ್ರಂದ್ರೆ ಅದೇ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಮುಂದೆ ಬಸ್ ಪಾರ್ಕ್ ಮಾಡಿದಾರೆ ಅಂತ ಹೇಳಿ. ಸೊ ಅವರು ಯಾವ ಸ್ಪೀಡಲ್ಲಿ ಇದ್ರು ಅದೇ ಸ್ಪೀಡಲ್ಲಿ ಒಂದು ಡಿಕ್ಕಿ ಹೊಡ್ತಾ ಇರ್ತಕ್ಕಂಥದ್ದು. ಅದಷ್ಟೊತ್ತು ಏನು ಹೆಚ್ಚಿನ ಸಾವುಗಳು ಸಂಭವಿಸಿಲ್ಲ. ಇಬ್ರು ಮಾತ್ರ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗ ಆ ಸುಗುಣ ಬಸ್ ನಲ್ಲಿ ಇದ್ದಂತ ಸಂಗೀತ ಮತ್ತೆ ನವೀನ್ ಕೃಷ್ಣಪ್ಪ ಎಂಬುವರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಈ ಸುಗಮ ಬಸ್ ಚಾಲಕ ಮತ್ತೆ KSRTC ಬಸ್ ಚಾಲಕ ಇಬ್ರು ಕೂಡ ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಿದೆ. KSRTC ಬಸ್ ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಿರ್ತಕ್ಕಂಥದ್ದು. ಜೊತೆಗೆ ಸುಗಮ ಬಸ್ ನಲ್ಲಿ ಇರ್ತಕ್ಕಂಥ ಅವರ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಗಾಯಗಳಾಗಿರ್ತಕ್ಕಂಥದ್ದು. ಎಲ್ರಿಗೂ ಕೂಡ ಈಗಾಗಲೇ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರ್ತಕ್ಕಂಥದ್ದು. ಏನೀಗ ಮೃತಪಟ್ಟಂತ ಸಂಗೀತ ಮತ್ತೆ ನವೀನ್ ಕೃಷ್ಣಪ್ಪ ಏನಿದ್ದಾರೆ, ಇವರ ಸಂಬಂಧಿಕರು ಈಗಾಗಲೇನೆ ಶಿರಾ ಕಡೆ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇನೆ ಶವ ಪರೀಕ್ಷೆಗಾಗಿ ಶಿರಾ ಶವಾಗಾರದಲ್ಲಿ ಇನ್ನು ವೈದ್ಯರು ಮತ್ತೆ ಪೊಲೀಸರು ಕಾಯ್ತಾ ಇರ್ತಕ್ಕಂಥದ್ದು. ಈ ಒಂದು ಘಟನೆ ಮಿಡ್ ನೈಟ್ 3:30ರಲ್ಲಿ ಸಂಭವಿಸಿದೆ. ಈಗಾಗಲೇ ಶಿರಾ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ.